ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬಹಳಷ್ಟು ಬಾರಿ ನೀವು ಕೇಳಿರ್ತೀರಾ ಆಸ್ಟ್ರಿಯೋ ಆರ್ಥ್ರೈಟಿಸ್ ಅನ್ನುವಂಥ ಪದವನ್ನ. ಬಟ್ ಇದು ಯಾರಿಗೆ ಬರುತ್ತೆ, ಹಾಗಂದ್ರೆ ಏನು, ಹೇಗೆ ಇದರ ಚಿಕಿತ್ಸೆಯನ್ನು ಪಡಿಬೋದು, ಜೊತೆಗೆ ಸಂಪೂರ್ಣವಾಗಿ ಇದರಿಂದ ಗುಣಮುಖ ಆಗಬಹುದಾ ಅನ್ನುವಂಥದ್ದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಹೋದರೆ ಆಸ್ಟ್ರಿಯೋ ಆರ್ಥ್ರೈಟಿಸ್ ಎಲ್ಲ ವಯಸ್ಸಿನವರಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಈ ವಯಸ್ಸಾದ ಮೇಲೆ ಮೂಳೆಗಳ ಸವೆತದಿಂದ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥ ಮಾತು ಸುಳ್ಳಾಗ್ತಾ ಇದೆ. ಬಹುಶಃ ಈಗಿನ ಜೀವನ ಶೈಲಿ ಆ ರೀತಿಯಾಗಿದೆ. ಹಾಗೆ ಇದಕ್ಕೆ ಹೊಂದಿಕೊಂಡಂತೆ ವೈದ್ಯಕೀಯ ಲೋಕದಲ್ಲೂ ಕೂಡ ಬಹಳ ದೊಡ್ಡ ಕ್ರಾಂತಿಯೇ ಆಗ್ಬಿಟ್ಟಿದೆ. ಯಾವುದೇ ಸಮಸ್ಯೆಗೂ ಯಾವುದೇ ಕಾಯಿಲೆಗೂ ನಿಮಗೆ ಚಿಕಿತ್ಸೆ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಹಾಗಾಗಿ ಇವತ್ತಿನ ದಿನ ಸಂಪೂರ್ಣವಾಗಿ ಆಸ್ಟ್ರಿಯೋ ಆರ್ಥ್ರೈಟಿಸ್ ಜೊತೆಗೆ ಆರ್ಥೋಪೆಡಿಕ್ಗೆ ಸಂಬಂಧಪಟ್ಟಂತ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀವಿ. ಆರ್ಥೋಪೆಡಿಕ್ಸ್ ಆಗಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಯಾವ ರೀತಿಯಾಗಿ ನಡೆಯುತ್ತೆ, ಯಾರು ಮಾಡ್ತಾರೆ, ಜೊತೆಗೆ ಈ ವೈದ್ಯಕೀಯ ಲೋಕದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ನಲ್ಲ, ಈ ರೀತಿಯಾಗಿ ಕ್ರಾಂತಿ ಆದಾಗೆಲ್ಲ ಒಬ್ಬ ಎಕ್ಸ್ಪರ್ಟ್ ಡಾಕ್ಟರ್ನ ರಿಕ್ವೈರ್ಮೆಂಟ್ ಕೂಡ ಅದಕ್ಕೆ ಇದ್ದೇ ಇರುತ್ತೆ ಪ್ರೋಸೆಸ್ ಮಾಡೋದಕ್ಕೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸಮರ್ಥ್ ಆರ್ಯ. ಅವ್ರನ್ನ ಕೇಳ್ತಾ ಹೋಗೋಣ, ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳು ಯಾವ ರೀತಿಯಾಗಿರುತ್ತೆ, ರೋಬೋಟಿಕ್ ಸರ್ಜರಿ ಅಂದ್ರೆ ಏನು, ಅದನ್ನು ಯಾವ ರೀತಿಯಾಗಿ ಮಾಡಲಾಗುತ್ತೆ ಅನ್ನೋದಾಗಿ ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಾಗಿ ಹೇಳಿದ ಹಾಗೆ ಎಷ್ಟೇ ದೊಡ್ಡ ಮಟ್ಟದಲ್ಲಿ ವೈದ್ಯಕೀಯ ಲೋಕದಲ್ಲಿ ಬದಲಾವಣೆಗಳಾಗಬಹುದು, ಅದಕ್ಕೆ ಒಂದು ಎಕ್ಸ್ಪರ್ಟ್ ಡಾಕ್ಟರ್ನ ಸಹಾಯ ಬೇಕಿರುತ್ತೆ. ಜೊತೆಗೆ ನೀವು ಕೂಡ ಆ ತಂತ್ರಜ್ಞಾನಕ್ಕೆ ಒಕ್ಕೊಂಡು ಹೋಗಬೇಕಾಗುತ್ತೆ. ನಿಮ್ಮ ಫೇಸ್ ಯಾವ ರೀತಿಯಾಗಿತ್ತು ಅಂತ ರೋಬೋಟಿಕ್ ವಿಚಾರದಲ್ಲಿ? ರೈಟ್, ನಾನು ಡಾಕ್ಟರ್ ಸಮರ್ಥ್ ಆರ್ಯ, ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ರೋಬೋಟಿಕ್ ಆ್ಯಂಡ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್, ಮಣಿಪಾಲ್ ಆಸ್ಪತ್ರೆ, ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ. ಸೊ ನಂದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಟ್ರೈನಿಂಗ್ ಬಂದು UK ಆಗಿರೋದು. ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಕನ್ವೆನ್ಷನಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಶುರು ಮಾಡಿದೆ. ಅಂದರೆ ದಟ್ ಈಸ್ ದ ಬೇಸಿಕ್ಸ್ ಟು ಅಂಡರ್ಸ್ಟ್ಯಾಂಡ್ ಯಾವ ಥರ ಸರ್ಜರಿ ಮಾಡಬೇಕು, ಇಂಪ್ಲಾಂಟ್ ಯಾವ ಥರ ಹಾಕಬೇಕಾಗತ್ತೆ. ಸೊ ಅದು ಬೇಸ್ ಲೈನ್ ಫಾರ್ಮ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಇಸ್ ದ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್. ಅಂದರೆ ಸರ್ಜನ್ ಸಮೇತವಾಗಿ ರೋಬೋಟ್ ಹೇಗೆ ಒಟ್ಟಿಗೆ ವರ್ಕ್ ಮಾಡ್ತಾರೆ ಅಂತ. ಇದರಲ್ಲಿ ಬರೋ ಲೆವೆಲ್ ಆಫ್ ಆ್ಯಕ್ಯುರಸಿ, ಆ ಟ್ರೈನಿಂಗ್ಗೆ ಬೇಸಿಕ್ ನಾಲೆಡ್ಜ್ ಇಸ್ ಇಂಪಾರ್ಟೆಂಟ್. ಅಂದರೆ ಯಾವ ಥರ ವಿತೌಟ್ ರೋಬೋಟ್ ಯಾವ ಥರ ಮಾಡಬೇಕು, ಆಮೇಲೆ ಹೈಯರ್ ಎಜುಕೇಷನ್ ಥರ ಇದು. ಸೊ ಇವಾಗ ಏನಾಗಿದೆ, ರೋಬೋಟ್ ಒಂದು ಪ್ರಿಸಿಷನ್, ಇಟ್ ಈಸ್ 100% ಆ್ಯಕ್ಯುರೇಟ್. ಇಂಪ್ಲಾಂಟ್ ಬೋನ್ ಪ್ರಿಪ್ರೇಷನ್ ಆಗಲಿ ಇಲ್ಲ ಇಂಪ್ಲಾಂಟ್ ಹಾಕೋದಾಗಲಿ 100% ಆ್ಯಕ್ಯುರಸಿ ಇರುತ್ತೆ. ಸೊ ಇದು ನಾನು ಹೇಳಿದಾಗೆ UK ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಟ್ರೈನಿಂಗ್ ಮಾಡಿದೆ. ಅದಾದಮೇಲೆ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಟ್ರೈನಿಂಗ್ ಆಯಿತು. ಅದಾದಮೇಲೆ ಇವಾಗ ಬೆಂಗಳೂರಿಗೆ ಬಂದಿರೋದು ನಾನು. ಎಸ್ ಡಾಕ್ಟರ್, ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀರಿ ಅಂತ ಹೇಳಿದ್ರೆ ನಾವು ಮೊದಲಿಂದ ಶುರು ಮಾಡೋಣ. ಇವಾಗ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ಏನು, ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದಕ್ಕೆ ಏನು ಕಾರಣಗಳಿರುತ್ತೆ ಡಾಕ್ಟರ್? ಕರೆಕ್ಟ್. ಆಸ್ಟಿಯೋ ಆರ್ಥ್ರೈಟಿಸ್ ಬಂದು ಬೇಸಿಕಲಿ ಒಂದು ಜಾಯಿಂಟ್ ಅಂದರೆ ಎರಡು ಮೂಳೆ ಮಧ್ಯ ಒಟ್ಟಿಗೆ ಬಂದಾಗ ಮಧ್ಯ ಕಾರ್ಟಿಲೇಜ್ ಇರುತ್ತೆ, ಅದು ಬೇಸಿಕಲಿ ಕುಷನ್. ಇಲ್ಲಾಂದರೆ ಏನಾಗುತ್ತೆ, ಮೂಳೆ ಎರಡು ಒಟ್ಟಿಗೆ ಬಂದಾಗ ಉಜ್ಜಿ ಪೇಯ್ನ್ ಆಗ್ಬೋದು, ಇಲ್ಲ ಪೇಷಂಟಿಗೆ ಡಿಸ್ಕಂಫರ್ಟ್ ಆಗ್ಬೋದು. ಇದಾಗಬಾರ್ದು ಅಂತಲೇ ದೇವರು ಸೃಷ್ಟಿ ಹೇಗೆ ಮಾಡಿದ್ದಾನೆ ಅಂದರೆ, ಎರಡು ಮೂಳೆ ಜಾಯಿಂಟಲ್ಲಿ ಬಂದಾಗ ಮಧ್ಯ ಕಾರ್ಟಿಲೇಜ್ ಇರುತ್ತೆ. ಈ ಕಾರ್ಟಿಲೇಜ್ ಏನು ಅಂದರೆ ಅದರ ಅಂಶ ಬಂದು ಪ್ರೋಟೀನು ಮತ್ತು ವಾಟರು. ಬಟ್ ಏನಾಗುತ್ತೆ, ವಯಸ್ಸಾಗ್ತಾ ಇದರದ್ದು ಪ್ರಪೋರ್ಷನ್ ಅಂದರೆ ಪ್ರೋಟೀನ್ ಒಂದಷ್ಟು ಇರಬೇಕು, ವಾಟರ್ ಒಂದಿಷ್ಟು ಇರಬೇಕು, ಅದು ಪ್ರಪೋರ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಏನಾಗುತ್ತೆ, ಕಾರ್ಟಿಲೇಜ್ ಸಾಫ್ಟಾಗಿ ಇರಬೇಕಾಗಿರೋದು ಗಟ್ಟಿ ಆಗ್ತಾ ಹೋಗುತ್ತೆ, ವೇರ್ ಆ್ಯಂಡ್ ಟೇರ್ ಅಂದರೆ ಸವ್ಯಕ್ಕೆ ಶುರು ಆಗುತ್ತೆ. ಇದನ್ನು ನಾವು ಪ್ರೈಮರಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತೀವಿ. ಅಂದರೆ ವಯಸ್ಸಾಗ್ತಾ ಕಾರ್ಟಿಲೇಜ್ ಚೇಂಜ್ ಆಗೋದು. ಇನ್ನೊಂದು ಆಸ್ಪೆಕ್ಟ್ ಬಂದಿದ್ದಾರೆ ಸೆಕೆಂಡ್ರಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂದರೆ ದೇಹದಲ್ಲಿ ಏನೇ ಸಿಸ್ಟಮಿಕ್ ಕಾಯಿಲೆಗಳಿದ್ರು ಇಲ್ಲ ಇಂಜುರಿ ಅಂದರೆ ಟ್ರಾಮಾ ಆಗಿರೋದು ಜಾಯಿಂಟ್ಗೆ, ಇದರಲ್ಲಾಗಿದ್ದ ಕಾರ್ಟಿಲೇಜ್ ಡ್ಯಾಮೇಜ್ ಆಗುತ್ತೆ. ಸೊ ಇದನ್ನು ಸೆಕೆಂಡ್ರಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತೀವಿ. ಸೊ ಈ ಎರಡು ಕಾರಣದಿಂದ ಕಾರ್ಟಿಲೇಜ್ ಸವ್ದೋಗ್ತಾ ಬಂದಾಗ ಮೂಳೆ ಹತ್ರ ಬರ್ತಾ ಹೋಗುತ್ತೆ, ಆಮೇಲೆ ಕೊನೆಗೆ ಎರಡು ಕಾಂಟ್ಯಾಕ್ಟಲ್ಲಿ ಬರೋಕ್ಕೆ ಶುರು ಆಗುತ್ತೆ. ಆವಾಗ ಏನಾಗುತ್ತೆ, ಜಾಯಿಂಟ್ ಪೇಯ್ನ್ ಶುರುವಾಗುತ್ತೆ, ಸ್ಟಿಫ್ನೆಸ್ ಶುರುವಾಗುತ್ತೆ, ಸ್ವೆಲ್ಲಿಂಗ್ ಶುರುವಾಗುತ್ತೆ. ಅವರ ದಿನನಿತ್ಯ ಕಾರಣಗಳಿಗೆ ಮಾಡೋಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಇದನ್ನು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕರೆಯೋದು. ಓಕೆ ಡಾಕ್ಟರ್, ಇವಾಗ ರಿಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಕೆಲವೊಂದು ರೋಗಿಗಳಿಗೆ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ. ಅದು ಯಾವ ಸ್ಟೇಜ್ನಲ್ಲಿ ಯಾಕೆ ಹೇಳ್ತಾರೆ ಅನ್ನುವಂಥ? ಕರೆಕ್ಟ್. ಸೊ ಇದು ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದು ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ. ಸ್ಟೇಜ್ 1, 2, 3, 4 ಸ್ಟಾರ್ಟ್ ಆಗಬೇಕಾದ್ರೆ ಅಂದರೆ ಕಾರ್ಟಿಲೇಜ್ ಜಸ್ಟ್ ಸವ್ಯಕ್ಕೆ ಶುರುವಾದ ಗ್ರೇಡ್ 1 ಅಂತೀವಿ. ಪೂರ್ತಿ ಸೌದೋಗಿ ಮೂಳೆ ಕಾಂಟ್ಯಾಕ್ಟಲ್ಲಿದ್ದು ಡಿಫಾರ್ಮಿಟಿ ಅಂದರೆ ಬೆಂಡಾಗೋಗುತ್ತೆ ಜಾಯಿಂಟ್, ಅದನ್ನು ಸ್ಟೇಜ್ 4 ಅಂತೀವಿ. ಸೊ ಸ್ಟೇಜ್ 1ಅಲ್ಲಿ ಬಂದಾಗ ಸರ್ಜರಿ ಅವಶ್ಯಕತೆ ಇಲ್ಲ. ಇದನ್ನು ಮೆಡಿಸನ್ಸಲ್ಲಾಗಲಿ ಇಲ್ಲ ಫಿಸಿಯೋಥೆರಪಿ ಅಂದರೆ ಸ್ವಲ್ಪ ಕರೆಂಟ್ ಮೊಡಾಲಿಟೀಸ್ ಕೊಡ್ತಾರೆ, ಎಕ್ಸಸೈಸ್ ಹೇಳ್ಕೊಡ್ತಾರೆ, ಮಸಲ್ ಸ್ಟ್ರೆಂಥನಿಂಗಿಂದ ಇಲ್ಲ ಇಂಜೆಕ್ಷನ್ಸಿಂದ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಬೋದು. ಬಟ್ ಅಡ್ವಾನ್ಸ್ ಆಗ್ತಾ ಏನಾಗುತ್ತೆ, ಇವಾಗ ನಮಗೆ ನಾರ್ಮಲಾಗಿ ಚರ್ಮ ಅಲ್ಲಿ ಕಟ್ಟಾದರೆ ಹೀಲ್ ಆಗುತ್ತೆ, ಚೆನ್ನಾಗಿ ಗುಣ ಆಗೋಗುತ್ತೆ. ಏನಕ್ಕೆ ಅಂದರೆ ರಕ್ತ ಸಂಚಾರಣೆ ಇದೆ.
ಬಟ್ ಕಾರ್ಟಿಲೇಜ್ ಬಂದು ಏವ್ಯಾಸ್ಕ್ಯುಲರ್ ಅಂದರೆ ರಕ್ತ ಸಂಚಾರನೇ ಇರಲ್ಲ. ಸೊ ಒಂದ್ಸರಿ ಹೊರಟೋದ್ರೆ ಅದು ವಾಪಸ್ ಬರೋದಕ್ಕೆ ಸಾಧ್ಯ ಆಗಲ್ಲ. ಸೊ ಪೂರ್ತಿ ಸೌದೋದ್ಮೇಲೆ ಅದು ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ. ಇದು ಹೇಗೆ ಅಂದರೆ ವೆಹಿಕಲ್ ಟೈರ್ ಥರ, ಒಂದ್ಸರಿ ಪೂರ್ತಿ ಸೌದೋಗ್ಬಿಟ್ರೆ ಟೈರ್ ರೀಪ್ಲೇಸ್ ಮಾಡಬೇಕೇ ಹೊರತು ಆ ಟೈರ್ನ ವಾಪಸ್ ನಾರ್ಮಲ್ ಮಾಡೋಕ್ಕೆ ಬರಲ್ಲ. ಓಕೆ ಡಾಕ್ಟರ್, ಇವಾಗ ನಮಗೆ 2 ಟೈಪ್ ಆಫ್ ಸರ್ಜರಿ ಇಂಟ್ರೊಡ್ಯೂಸ್ ಆಯಿತು, ಒಂದು ಟ್ರೆಡಿಷನಲ್ ವೇ, ಒಂದು ರೋಬೋಟಿಕ್ ವೇ ಆಫ್ ಸರ್ಜರಿ ಅಂತ. ಯಾವುದು ಯಾವ ರೀತಿಯಾಗಿ ಫಂಕ್ಷನ್ ಆಗುತ್ತೆ ಅಂತ ಹೇಳ್ತೀರಾ ನೀವು? ಸೊ ಇವಾಗ ಟ್ರೆಡಿಷನಲ್ ವೇ ಆಗಲಿ ರೋಬೋಟಿಕ್ ವೇ ಆಗಲಿ ನಾವು ಇಂಪ್ಲಾಂಟ್ ಯೂಸ್ ಮಾಡೋದು ಸೇಮೇ ಬರುತ್ತೆ. ಬಟ್ ಡಿಫ್ರೆನ್ಸ್ ಎಲ್ಲಿ ಬರುತ್ತೆ ಅಂದರೆ ಸಾಫ್ಟ್ ಟಿಶ್ಯೂ ರಿಲೀಸ್, ಅಂದರೆ ಆಪ್ರೇಷನ್ ಮಾಡಬೇಕಾದ್ರೆ ಸೈಜ್ ಆಫ್ ಇನ್ಸಿಷನ್ ಆಗಲಿ ಇಲ್ಲ ಸಾಫ್ಟ್ ಟಿಶ್ಯೂ ರಿಲೀಸ್ ಮಾಡಬೇಕಾಗುತ್ತೆ. ಯಾಕಂದರೆ ಆರ್ಥರೈಟಿಸಲ್ಲಿ ಏನಾಗುತ್ತೆ, ಜಾಯಿಂಟ್ ಸ್ವಲ್ಪ ಸ್ಟಿಫ್ ಆಗೋಗುತ್ತೆ, ಅದು ಲಾಂಗ್ ಸ್ಟ್ಯಾಂಡಿಂಗ್ ಅಂದರೆ ತುಂಬ ವರ್ಷಗಳಿಂದ ಇರೋದ್ರಿಂದ ಟೈಟ್ ಆಗೋಗಿರುತ್ತೆ. ಸೊ ಅದನ್ನು ನಾರ್ಮಲ್ ಮಾಡಬೇಕು ಅಂದರೆ ರಿಲೀಸ್ ಮಾಡಬೇಕಾಗತ್ತೆ. ಈ ರೋಬೋಟಿಕಲ್ಲಿ ಏನಂದರೆ ಎಲ್ಲ ಮೆಷರ್ಡ್ ಇರುತ್ತೆ. ಸೊ ಅದು ಸಾಫ್ಟ್ ಟಿಶ್ಯೂ ರಿಲೀಸ್ ಮಾಡೋದು ಕಮ್ಮಿ ಇರುತ್ತೆ. ಹಂಗಂದರೆ ಅವ್ರಿಗೆ ಪೇಷಂಟಿಗೆ ಪೇಯ್ನ್ ಕಮ್ಮಿ ಆಗುತ್ತೆ, ಬ್ಲಡ್ ಲಾಸ್ ಕಮ್ಮಿ ಆಗುತ್ತೆ, ರಿಹ್ಯಾಬಿಲಿಟೇಷನ್ ಕ್ವಿಕ್ಕರ್ ಇರುತ್ತೆ. ಇದು ಒಂದು ಆಸ್ಪೆಕ್ಟು. ಇನ್ನೊಂದು ಬಂದು ಬೋನ್ ಪ್ರಿಪ್ರೇಷನು, ಯಾವ ಥರ ಬೋನ್ ತಯಾರು ಮಾಡಬೇಕು ಇಂಪ್ಲಾಂಟ್ ಹಾಕೋದಕ್ಕೆ. ಇದರಲ್ಲಿ ರೋಬೋಟಲ್ಲಿ ನಮಗೆ ಆ್ಯಕ್ಯುರಸಿ ಆಫ್ 1 ಮಿಲಿಮೀಟರ್ ಮತ್ತು 0.1 ಡಿಗ್ರೀಸ್ ಇರುತ್ತೆ. ಅದು ಹ್ಯೂಮನ್ ಐಯಾಗಿ ಅಷ್ಟು ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಕನ್ವೆನ್ಷನಲ್ಲಿ ಮಾಡ್ಬೇಕಾದ್ರೆ ಜಿಗ್ಸ್ ಯೂಸ್ ಮಾಡ್ತೀವಿ, ಅಂದರೆ ಮೂಳೆ ಆಚೆ ಇಟ್ಟು ಅದನ್ನು ಮೆಷರ್ ಮಾಡಿ ಕಟ್ ಮಾಡ್ತೀವಿ. ಬಟ್ ಇದರಲ್ಲಿ ಏನು ಮಾಡ್ತೀವಿ, CT ಸ್ಕ್ಯಾನ್ ಮಾಡಿ ರೋಬೋಟಿಗೆ ಫೀಡ್ ಮಾಡ್ತೀವಿ. ಆ ಪ್ಲ್ಯಾನಿಂಗ್ ಪ್ರಕಾರ ನಾವು ಇಂಟ್ರಾಪರೇಟಿವ್ಲಿ ಡೈನಮಿಕ್ ಸ್ಟೆಬಿಲೈಸೇಷನ್, ಅಂದರೆ ಲಿಗಮೆಂಟ್ ಸಾಫ್ಟ್ ಟಿಶ್ಯೂ ಎಷ್ಟು ಸ್ಟ್ರೆಚ್ ಆಗುತ್ತೆ ಅದೆಲ್ಲ ನೋಡಿಕೊಂಡು ಆ್ಯಕ್ಯುರೇಟಾಗಿ ಬೋನ್ ಪ್ರಿಪೇರ್ ಮಾಡ್ತೀವಿ, ಇಂಪ್ಲಾಂಟ್ ಪ್ಲೇಸ್ ಮಾಡ್ತೀವಿ. ಓಕೆ, ಅಂದರೆ ರೋಬೋಟ್ ಹ್ಯೂಮನ್ ಅಲ್ಲ ಅನ್ನೋದ್ರಿಂದ ಬಹುಶಃ ಸಾಕಷ್ಟು ಮಿತ್ಸ್ಗಳಿದೆ ಅದ್ರ ಬಗ್ಗೆ. ನಾನು ಒಂದೊಂದೇ ಕೇಳ್ತಾ ಹೋಗ್ತೀನಿ. ರೋಬೋಟಿಕ್ ಸರ್ಜರಿಯಲ್ಲಿ ರೋಬೋಟ್ಗಳೇ ಬಂದು ಸರ್ಜರಿಯನ್ನು ಮಾಡ್ತವೆ ಅನ್ನುವಂಥದ್ದು. ಇವಾಗ ರೋಬೋಟಿಕ್ ಸರ್ಜರಿ ಅನ್ನೋದು ಅದಕ್ಕೆ ರೋಬೋಟಿಕ್ ಅಸಿಸ್ಟೆಡ್ ಸರ್ಜರಿ ಅಂತ ಹೇಳ್ತೀವಿ. ಅಂದರೆ ಸರ್ಜನ್ ರೋಬೋಟ್ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ಪೇಷಂಟ್ ಹತ್ರ ಆಪ್ರೇಟ್ ಮಾಡೋದು. ಇದರಲ್ಲಿ ಏನು ಅಂದರೆ ಪ್ರೀ ಪ್ಲ್ಯಾನಿಂಗ್, ಅಂದರೆ ಸರ್ಜರಿಗೆ ಮುಂಚೆ ಎಲ್ಲ ಪ್ಲ್ಯಾನಿಂಗ್ ಇರುತ್ತೆ. ಇಂಪ್ಲಾಂಟ್ ಸೈಜ್ ಏನು ಬೇಕು, ಇಂಪ್ಲಾಂಟ್ ಪೊಸಿಷನ್ ಯಾವ ಥರ ಇರಬೇಕು ಅಂತ. ಬಟ್ ಆನ್ ಟೇಬಲ್ ಅಂದರೆ ಸರ್ಜರಿ ಮಾಡಬೇಕಾದ್ರೆ ಆ ಮಸಲ್ದ ಟೆನ್ಷನ್ ಎಷ್ಟಿದೆ, ಲಿಗಮೆಂಟ್ ಎಷ್ಟು ಓಪನ್ ಆಗುತ್ತೆ, ಸ್ಕಿನ್ ಯಾವ ಕಂಡೀಷನ್ ಇದೆ, ಅದೆಲ್ಲ ಸರ್ಜನ್ ಡಿಸೈಡ್ ಮಾಡಿ ಇಂಟ್ರಾಪರೇಟಿವ್ಲಿ, ಅಂದರೆ ಸರ್ಜರಿ ಮಾಡ್ತಾನೆ ನಾವು ಡೈನಮಿಕ್ ವೇರಿಯೇಷನ್, ಅಂದರೆ ಅವಾಗ ಮಾಡ್ತಾ ವಿ ಕ್ಯಾನ್ ಮೇಕ್ ಚೇಂಜಸ್. ಇಂಪ್ಲಾಂಟ್ ಪ್ಲೇಸ್ಮೆಂಟ್ ಆಗಲಿ ಇಲ್ಲ ಬೋನ್ ಪ್ರಿಪ್ರೇಷನ್ ಆಗಲಿ ಪೊಸಿಷನಿಂಗ್ ಆಗಲಿ ಎಲ್ಲ ನಾವು ಚೇಂಜ್ ಮಾಡ್ತಾ ಹೋಗ್ತೀವಿ. ಅದು ಆ ಕಾರಣಕ್ಕೆ ಇದು ರೋಬೋಟಿಕ್ ಅಸಿಸ್ಟೆಡ್ ಸರ್ಜರಿ ಅಂತ ಹೇಳ್ತೀವಿ. ಇನ್ನು ರೋಬೋಟಿಕ್ ಸರ್ಜರಿ ಪ್ರೂವನ್ ಅಲ್ಲ ಅನ್ನುವಂಥದ್ದು ಇದು ಕೂಡ ಮಿತ್ಸಲ್ಲಿ ಖಂಡಿತ. ಸೊ ರೋಬೋಟ್ ಬಂದು ಇವಾಗ ಸ್ವಲ್ಪ ವರ್ಷನೇ ಆಗಿರೋದು. ಸೊ ಲಾಂಗ್ ಟರ್ಮ್ ಸ್ಟಡೀಸ್, ಅಂದರೆ ತುಂಬ ವರ್ಷದ್ದು ಅನಾಲಿಸಿಸ್ ಆಗಲಿ ಔಟ್ಕಮ್ ಆಗಲಿ ಮೆಷರ್ ಮಾಡೋಕ್ಕೆ ಏನೂ ಇಲ್ಲ. ಕನ್ವೆನ್ಷನಲ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಬಂದು 70-80 ವರ್ಷದಿಂದ ಆಗಲೇ ಇದೆ. ಸೊ ಅದರಲ್ಲಿ ಪ್ರೂವನ್ ರಿಸಲ್ಟ್ಸ್ ಇದೆ. ಬಟ್ ರೋಬೋಟಲ್ಲಿ ಏನು ಅಂದರೆ ಇಷ್ಟು ಪ್ರಿಸಿಷನ್ ಆಗೋದ್ರಿಂದ ದೇರ್ ಈಸ್ ಆಲ್ರೆಡಿ ಸ್ಟಡೀಸ್, ಅಂದರೆ ಸಿಮ್ಯುಲೇಷನ್ ಮಾಡ್ತಾರೆ. ಈ ಪೊಸಿಷನನ್ನು ಇಂಪ್ಲಾಂಟ್ ಹಾಕಿದ್ರೆ ಎಷ್ಟು ವರ್ಷ ಬರ್ಬೋದು, ಆ ಲೋಡ್ ಆಫ್ ಸೈಕಲ್ಸಲ್ಲಿ ಇದು ಮಾಡಿ ಜಾಯಿಂಟ್ನ ಸಬ್ಜೆಕ್ಟ್ ಮಾಡಿ ಚೆಕ್ ಮಾಡ್ತಾರೆ ಎಷ್ಟು ವರ್ಷ ಬರುತ್ತೆ ಅಂತ. ರೋಬೋಟಲ್ಲಿ ಪ್ರತಿ ಕೇಸಲ್ಲೂ 100% ಆ್ಯಕ್ಯುರೇಟ್ ಇದ್ದರೆ ಸಿಮ್ಯುಲೇಷನ್ ಮಾಡಿದಾಗ ಡೆಫಿನೆಟ್ಲಿ ಔಟ್ಕಮ್ಸ್ ಆರ್ ಬೆಟರ್ ಅಂತ ಸಿಮ್ಯುಲೇಷನ್ ಇದೆ. ಬಟ್ ಯಾವುದೇ 20 ವರ್ಷ ಆಗಲಿ 30 ವರ್ಷ ಆಗಲಿ ಸ್ಟಡೀಸ್ ಯಾವುದೂ ಇನ್ನೂ ಖಂಡಿತ ಇಲ್ಲ. ಎಸ್ ಡಾಕ್ಟರ್, ಬೀಂಗ್ ಎ ಡಾಕ್ಟರ್ ಯಾರಾದರೂ ನಿಮ್ಮ ಹತ್ರ ಬಂದು ಹೇಳಿರೋದೆಯಾ ನನಗೆ ರೋಬೋಟಿಕ್ ಸರ್ಜರಿ ಸೂಟ್ ಆಗಲ್ಲ ಅನ್ನೋದು? ಬಿಕಾಸ್ ಜನರಲಿ ನಾವು ಆ ಮಾತುಗಳನ್ನ ಕೇಳ್ತಾ ಇರ್ತೀವಿ. ಹೌದು, ಇವಾಗ ಏನಾಗಿದೆ, ರೋಬೋಟ್ ಹೊಸದು ಅಂತ ಹೇಳಿ ಜನ ಭಯ ಪಡ್ತಾರೆ. ಇದೇನೋ ಮೋಸ್ಟ್ಲಿ ಟ್ರಯಲ್ ಮಾಡ್ತಾ ಇರ್ಬೋದು ನನ್ನ ಮೇಲೆ ಅಂತ. ಖಂಡಿತ ಇಲ್ಲ. ರೋಬೋಟ್ ಯೂಸ್ ಮಾಡೋಕ್ಕೆ ಮುಂಚೆ ಟ್ರೈನಿಂಗ್ ಇರುತ್ತೆ ಎಲ್ಲ ಡಾಕ್ಟರ್ಸ್ಗೂ. ಟ್ರೈನಿಂಗ್ ಆದಮೇಲೆ ಯೂಸ್ ಮಾಡೋಕ್ಕೆ ಶುರು ಮಾಡೋದು. ಆಮೇಲೆ ನಾನು ಆಗಲೇ ಹೇಳಿದಾಗೆ ರೋಬೋಟ್ ಮಾಡಬೇಕಾದ್ರೆ ಸರ್ಜನ್ ಆಪ್ರೇಷನ್ ಥಿಯೇಟ್ರ್ ಆಚೆ ಇದ್ದು ಕಾಫಿ ಕುಡಿತಾ ಇರಲ್ಲ. ಅವರು ಪೇಷಂಟ್ ಜೊತೆಗೆ OTಲೇ ಇರ್ತಾರೆ, ರೋಬೋಟ್ ಜೊತೆಗೆ ಇರ್ತಾರೆ. ರೋಬೋಟ್ ಸರ್ಜನ್ ಸಮೇತವಾಗಿ ಆಪ್ರೇಟ್ ಮಾಡೋದು. ಇದು ಇಬ್ಬರು ಒಟ್ಟಿಗೆ ಬಂದಾಗಲೇ ಆಪ್ರೇಟ್ ಮಾಡೋಕ್ಕಾಗೋದು. ಅದಕ್ಕೆ ರೋಬೋಟಿಕ್ ಅಸಿಸ್ಟೆಡ್ ಸರ್ಜರಿ ಅಂತ. ಓಕೆ ಡಾಕ್ಟರ್, ಜನರಲಿ ಇವಾಗ ಆರ್ಥೋಪೆಡಿಕ್ ಸರ್ಜನ್ಸೇ ಕಾಸ್ಟ್ಲಿ ಅಂತಂದರೆ ರೋಬೋಟಿಕ್ ಇನ್ನೂ ಕಾಸ್ಟ್ಲಿ ಅಂತ. ಹೌದು. ಸೊ ರೋಬೋಟಿಕ್ ಸರ್ಜರಿಲಿನೇ ಆಗುತ್ತೆ, ಸ್ವಲ್ಪ ಕನ್ಸ್ಯೂಮಬಲ್ ಕಾಸ್ಟ್ ಆ್ಯಡ್ ಆಗೇ ಆಗುತ್ತೆ. ಬಟ್ ಇದು ರೀಸನಾಗೆ ನಾವು ತುಂಬ ಸ್ಟಡೀಸ್ ಮಾಡಿದ್ದಾರೆ ಆಗಲೇ ಗ್ಲೋಬಲಿ. ಏನು ಅಂದರೆ ಪ್ರೊಜೆಕ್ಷನ್ ಆಫ್ 5 years or 10 years ರೀಅಡ್ಮಿಷನ್, ಅಂದರೆ ಸರ್ಜರಿ ಆದಮೇಲೆ ಪೇಷಂಟ್ ವಾಪಸ್ ಹಾಸ್ಪಿಟ್ಲಿಗೆ ಬರೋದು. ಏನಕ್ಕೆ, ಪೇಯ್ನಿಗಾಗಲಿ ಸ್ಟಿಫ್ನೆಸ್ಗಾಗಲಿ ಇಲ್ಲ ಯಾವುದೇ ಬೇರೆ ಪ್ರಾಬ್ಲಮ್ಗಾಗಲಿ ರೀಅಡ್ಮಿಷನ್ ಆಗಿ ಅದರಲ್ಲಿ ಕಾಸ್ಟ್ ಏನು ಆ್ಯಡ್ ಆಗುತ್ತೆ, ಅದೆಲ್ಲ ರೋಬೋಟಿಕಲ್ಲಿ ಆ್ಯಕ್ಯುರಸಿ ಇರೋದ್ರಿಂದ ಆ ರೀಅಡ್ಮಿಷನ್ಸ್ ಕಮ್ಮಿ ಆಗುತ್ತೆ. ಆ್ಯಂಡ್ ಈವನ್ ಇಂಪ್ಲಾಂಟ್ ಲಾಂಜಿವಿಟಿ, ಅಂದರೆ ಇಂಪ್ಲಾಂಟ್ ಎಷ್ಟು ವರ್ಷ ಬರುತ್ತೆ ಅಂತ. ಇವಾಗ ಪ್ರತಿ ಕೇಸಲ್ಲೂ ನೀವು 100% ಆ್ಯಕ್ಯುರೇಟಾಗಿ ಮಾಡ್ತಾ ಹೋದರೆ ಆಬ್ವಿಯಸ್ಲಿ ನಿಮ್ಮದು ಆ್ಯಾವ್ರೇಜ್ ತೊಗೊಂಡಾಗ ಇಂಪ್ಲಾಂಟ್ ಲಾಂಜಿವಿಟಿ, ಅಂದರೆ ಇಂಪ್ಲಾಂಟ್ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗೇ ಆಗುತ್ತೆ. ಸೊ ಇದೆಲ್ಲ ಪ್ರೊಜೆಕ್ಟ್ ಮಾಡಿ ನೋಡಿದಾಗ ಅದು ಕನ್ಸ್ಯೂಮಬಲ್ಸ್ಗೆ ಏನು ಮಿನಿಮಮ್ ಖರ್ಚು ಮಾಡ್ತೀವಲ್ಲ ಅದೆಲ್ಲ ವರ್ಕೌಟ್ ಆಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಇಟ್ ವಿಲ್ ವರ್ಕೌಟ್ ಬೆಟರ್.
ಓಕೆ ಡಾಕ್ಟರ್, ಇವಾಗ ಹಿಪ್ ರಿಪ್ಲೇಸ್ಮೆಂಟ್ ಅದರ ಸಜೆಷನ್ ತೊಗೊಂಡವರಿಗೆ ಗೊತ್ತು, ಅವರು ಡೇ ಟು ಡೇ ಲೈಫಲ್ಲಿ ಯಾವ ರೀತಿಯಾಗಿ ಪೇಯ್ನ್ ಹೋಗ್ತಾ ಇರ್ತಾರೆ, ಅನುಭವಿಸ್ತಾ ಇರ್ತಾರೆ ಅನ್ನುವಂಥದ್ದು. ಇದನ್ನು ರೋಬೋಟಿಕ್ ಮೂಲಕವಾಗಿ ನಡೆಸ್ಬೋದಾ, ಹೇಗೆ ಡಾಕ್ಟರ್? ಖಂಡಿತ ಹಿಪ್ ರಿಪ್ಲೇಸ್ಮೆಂಟ್ನ ರೋಬೋಟಿಕ್ ಮೂಲಕವಾಗಿ ನಡೆಸ್ಬೋದು. ಇದರಲ್ಲಿ ಏನು ಅಂದರೆ ಫಸ್ಟ್ CT ಸ್ಕ್ಯಾನ್ ಮಾಡ್ತೀವಿ. ಯಾಕೆಂದರೆ ಸೇಮ್ ಅದು ಅನಾಟಮಿನ ಅರ್ಥ ಮಾಡ್ಕೊಳಕ್ಕೆ. ಅದು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಬೇಸಿಕಲಿ ಹಿಪ್. ಸೊ ಸಾಕೆಟ್ ಯಾವ ಥರ ಇರುತ್ತೆ, ಬಾಲ್ ಯಾವ ಥರ ಇರುತ್ತೆ ಅಂತ. ಇದು ಹಿಪ್ ರಿಪ್ಲೇಸ್ಮೆಂಟ್ ಮಾಡೋದು ಪೂರ್ತಿ ಸೌದೋಗಿದ್ದಾಗ, ಹಿಪ್ ಪೂರ್ತಿ ಸೌದೋಗಿದ್ದಾಗ. ಸೊ ಇವಾಗ ಇದು ರೋಬೋಟಿಕಲ್ಲಿ ಏನು ಮಾಡ್ತೀವಿ, CT ಸ್ಕ್ಯಾನ್ ತೊಗೊಳೋದ್ರಿಂದ ನಾವು ಆ ಕಪ್ ಪ್ಲೇಸ್ ಮಾಡ್ತೀವಲ್ಲ, ಅದು ಆ್ಯಕ್ಯುರೇಟ್ ಪೊಸಿಷನ್. ಅಂದರೆ ಯಾವ ಥರ ಮಲ್ಕೊಂಡಿರ್ಬೇಕಾ, ಇಲ್ಲ ಸ್ಟ್ರೈಟ್ ಆಗಿರಬೇಕಾ, ಇಲ್ಲ ಫ್ರಂಟ್ ಫೇಸಿಂಗ್ ಇರಬೇಕಾ, ಬ್ಯಾಕ್ ಫೇಸಿಂಗ್ ಇರಬೇಕಾ, ಈ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದಾಗ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಯಾವುದು ಅಂದರೆ ಡಿಸ್ಲೊಕೇಶನ್, ಅಂದರೆ ಬಾಲು ಸಾಕೆಟಿಂದ ಆಚೆ ಬರೋದು. ಇದು ರೋಬೋಟಿಕಲ್ಲಿ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಆ ಪೊಸಿಷನ್ ಅಸೆಸ್ ಮಾಡಿ ಆಮೇಲೆ ಹಿಪ್ನ ಡಿಫ್ರೆಂಟ್ ಪೊಸಿಷನಲ್ಲಿ ಯಾವ ಥರ ಇರುತ್ತೆ ಅಂತ ಚೆಕ್ ಮಾಡ್ತೀವಿ. ಅಂದರೆ ಆಪ್ರೇಷನ್ ಮಾಡೋಕ್ಕೆ ಮುಂಚೆನೇ ಇದೆಲ್ಲ ಚೆಕ್ ಮಾಡ್ತೀವಿ. ಆವಾಗ ಎಕ್ಸ್ಟ್ರೀಮ್ ಆಫ್ ಮೂಮೆಂಟ್, ಅಂದರೆ ಹಿಪ್ ಪೂರ್ತಿ ಬೆಂಡ್ ಮಾಡೋದು, ಪೂರ್ತಿ ಸ್ಟ್ರೈಟ್ ಮಾಡೋದು, ಇಲ್ಲ ಪೂರ್ತಿ ಆಚೆ ತೊಗೊಳೋದು, ಅದೆಲ್ಲ ಮಾಡಿದಾಗ ಬಾಲ್ ಸಾಕೆಟಿನ ಆಚೆ ಬರುತ್ತೋ ಇಲ್ವೋ ಅಂತ ಅನಲೈಸ್ ಮಾಡ್ತೀವಿ. ಅದರಲ್ಲಿ ಗೊತ್ತಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇದು ರೋಬೋಟಿಕ್ ಹಿಪ್ಪಲ್ಲಿ ಏನು ಅಂದರೆ, ಒಂದು ಸ್ಪೈನು ಮತ್ತು ಪೆಲ್ವಿಸ್ದು ಕೋರಿಲೇಷನ್ ಇದೆ. ಅದು ಕನ್ವೆನ್ಷನಲ್ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದಾಗ ಸ್ಪೈನ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳಲ್ಲ. ಇವಾಗ ಮೋಸ್ಟ್ ಆಫ್ ದ ಪೇಷಂಟ್ಸ್ ನಮ್ಗೆ ಬರೋದು ಏಜ್ ಆಗಿರೋರು ಹಿಪ್ ರಿಪ್ಲೇಸ್ಮೆಂಟಿಗೆ. ಅಂಥವ್ರಲ್ಲಿ ಏನಿರುತ್ತೆ, ಸ್ಪೈನಲ್ಲಿ ಆರ್ಥ್ರೈಟಿಸ್ ಇರುತ್ತೆ, ಇಲ್ಲ ಸ್ಪೈನಲ್ಲಿ ಏನೋ ಸರ್ಜರಿ ಆಗಿರುತ್ತೆ. ಅವಾಗ ಏನಾಗುತ್ತೆ, ಇವರಲ್ಲಿ ಸ್ಟಿಫ್ ಸ್ಪೈನ್ ಇರುತ್ತೆ. ಸ್ಟಿಫ್ ಸ್ಪೈನ್ ಇದ್ದಾಗ ಹಿಪ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಡಿಸ್ಲೊಕೇಶನ್ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ನಾವು ರೋಬೋಟಲ್ಲಿ ಮಾಡಿದಾಗ ಏನು ಮಾಡ್ತೀವಿ, ಆ ಸ್ಪೈನ್ ಪ್ಯಾರಾಮೀಟರ್ಸ್ನು ಇನ್ಕ್ಲೂಡ್ ಮಾಡ್ತೀವಿ. ಸೊ ಸ್ಪೈನ್ದು ಮತ್ತು ಪೆಲ್ವಿಸ್ದು ರಿಲೇಷನ್ಶಿಪ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ. ಅದರ ಬೇಸ್ಡಾಗೆ ಕಪ್ನ ಪ್ಲೇಸ್ ಮಾಡ್ತೀವಿ. ಇವಾಗ ಹೊಸ ಸಾಫ್ಟ್ವೇರ್ ಏನಿದೆ ಅಂದರೆ, ಇವಾಗ 4.0 ಸಾಫ್ಟ್ವೇರ್ ಅಂತ ಬಂದಿದೆ. ಅದರಲ್ಲಿ ಕಪ್ ಸಮೇತವಾಗಿ ಸ್ಟೆಮ್ಮು ಮತ್ತು ಬಾಲ್ ಪೊಸಿಷನು ಅಸೆಸ್ ಮಾಡ್ಬೋದು. ಸೊ ಕಂಬೈನ್ಡ್ ಆ್ಯಂಟಿ ವರ್ಷನ್ ಅಂತ ಹೇಳ್ತೀವಿ. ಅಂದರೆ ಯಾವ ಪೊಸಿಷನಲ್ಲಿ ಜಾಯಿಂಟ್ ಸ್ಟೇಬಲ್ ಆಗಿರುತ್ತೆ ಆ್ಯಂಡ್ ಎಕ್ಸ್ಟ್ರೀಮ್ ಆಫ್ ಮೂಮೆಂಟಲ್ಲಿ ಯಾವ ಆಚೆ ಬರಲ್ಲ ಅಂತ. ಇನ್ನೊಂದು ಫ್ಯಾಕ್ಟರ್ ಹಿಪ್ ರಿಪ್ಲೇಸ್ಮೆಂಟಲ್ಲಿ ಏನು ಅಂದರೆ ಆಫ್ ಸೆಟ್. ಸೊ ಎಷ್ಟು ಅಂದರೆ ಬಾಲ್ ಬಂದು ದೇಹದಿಂದ ಎಷ್ಟು ದೂರದಲ್ಲಿರುತ್ತೆ ಅಂತ. ಇದು ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಮಸಲ್ ಟೆನ್ಷನ್ನು ಅದು ಕರೆಕ್ಟಾಗಿ ನಾವು ಪ್ಲೇಸ್ ಮಾಡಲಿಲ್ಲ ಅಂದರೆ ವೀಕ್ನೆಸ್ ಆಗುತ್ತೆ. ಆವಾಗ ಸರ್ಜರಿ ಆದಮೇಲೂ ಪೇಷಂಟ್ ಲಿಂಪಲ್ ಅಂದರೆ ಕುಂಟ್ಕೊಂಡು ನಡೀತಾರೆ. ಸೊ ಇದು ಆಫ್ಸೆಟ್ ಮೆಷರ್ಮೆಂಟು ಹಿಪ್ ರಿಪ್ಲೇಸ್ಮೆಂಟಲ್ಲಿ ಪರ್ಫೆಕ್ಟಾಗಿ ಮಾಡ್ಬೋದು. ಲಾಸ್ಟ್ಲಿ ಲಿಂಬ್ ಲೆಂತ್ ಡಿಸ್ಕ್ರಿಪೆನ್ಸಿ, ಅಂದರೆ ಎರಡು ಕಾಲು ಈಕ್ವಲ್ ಆಗಿರಬೇಕು. ಅದು ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಆಪ್ರೇಷನ್ ಮಾಡಿಬಿಟ್ಟು ಎರಡು ಕಾಲು ಈಕ್ವಲ್ ಇಲ್ಲ ಅಂದರೆ, ಅಗೇನ್ ಒಂದು ಕಾಲು ಎತ್ತರ ಇದ್ದು ಒಂದು ಕಾಲು ಚಿಕ್ಕದಿದ್ದರೆ ಕುಂಟ್ಕೊಂಡು ನಡೀತಾರೆ. ಇವಾಗ ರೋಬೋಟಲ್ಲಿ ಏನು ಅಂದರೆ ನಾವು ಎಕ್ಸಾಕ್ಟಾಗಿ ಮೆಷರ್ ಮಾಡಿ ಆ್ಯಕ್ಯುರೇಟ್ ಅಪ್ ಟು 1 ಮಿಲಿಮೀಟರ್ ಅಷ್ಟು ಆ್ಯಕ್ಯುರಸಿ ಕೊಡ್ತೀವಿ. ಸೊ ಈ ಫ್ಯಾಕ್ಟರ್ಸಿಂದ ಪೇಷಂಟ್ ಕಂಪ್ಲೀಟ್ಲಿ ಬ್ಯಾಕ್ ಟು ನಾರ್ಮಲ್. ಅಂದರೆ ಯಾವ ಥರ ಸರ್ಜರಿಗೆ ಮುಂಚೆ ಇದ್ರೋ ಅಥವಾ ಅವ್ರು ಯೂತಲ್ಲಿ ಯಾವ ಥರ ಇದ್ರೋ ಆ ಥರ ರಿಟರ್ನ್ ಆಗ್ತಾರೆ. ಓಕೆ, ಹಿಪ್ ಬಗ್ಗೆ ಹೇಳಿದರೆ, ಹಿಪ್ ರಿಪ್ಲೇಸ್ಮೆಂಟ್ ಬಗ್ಗೆ. ಇವಾಗ ನೀ ರಿಪ್ಲೇಸ್ಮೆಂಟಲ್ಲೂ ಕೂಡ ಇದೇ ರೀತಿಯಾದಂಥ ಅಕ್ಯುರಸಿ ರೋಬೋಟಿಕ್ ಮೂಲಕವಾಗಿ ಸಾಧಿಸಬಹುದು. ಖಂಡಿತ. ನೀ ರಿಪ್ಲೇಸ್ಮೆಂಟಲ್ಲೂ ನಾವು ಏನು ಅಂದರೆ CT ಸ್ಕ್ಯಾನ್ ಮಾಡಿ, ಅಂದರೆ ಇವಾಗ ನೀ ರಿಪ್ಲೇಸ್ಮೆಂಟ್ ಮಾಡಿದಾಗ ನಮ್ಮದು ಆ್ಯಕ್ಯುರಸಿ ಯಾವ ಥರ ಇರಬೇಕು ಅಂದರೆ ಹಿಪ್, ನೀ ಮತ್ತು ಆ್ಯಂಕಲ್ ಆದಷ್ಟು ಸ್ಟ್ರೈಟಾಗಿ ಬರಬೇಕು. ಇದನ್ನು HKA ಆಕ್ಸಿಸ್ ಅಂತೀವಿ. ಇದನ್ನು ಪ್ರತಿ ಕೇಸಲ್ಲೂ ವಿ ಟ್ರೈ ಟು ರೀಪ್ರೊಡ್ಯೂಸ್, ಅಂದರೆ ಸ್ಟ್ರೈಟಾಗಿ ಬರಬೇಕು ಅಂತ. ಇವಾಗ ಏನಾಗುತ್ತೆ, ಕನ್ವೆನ್ಷನಲ್ ಮೆಥಡಲ್ಲಿ ಒಂದು ಡಿಫ್ರೆಂಟ್ ಆಕ್ಸಿಸ್ ಫಾಲೋ ಮಾಡ್ತೀವಿ. ಅದು ಮೆಕ್ಯಾನಿಕಲ್ ಆಕ್ಸಿಸ್ ಅಂತ. ಅಂದರೆ ಎಲ್ಲ ಕೇಸಿಗೂ ನಾವು ಅದು ಸೇಮ್ ಆಕ್ಸಿಸ್ ಕೊಡ್ತೀವಿ. ಬಟ್ ಇವಾಗ ನಾವು ಗ್ಲೋಬಲಿ ನೋಡಿದಾಗ ಎಲ್ಲರ ನೀನು ಕಂಪೇರ್ ಮಾಡಿದ್ರೆ 9 ಥರ ಫಿನೋಟೈಪ್, ಅಂದರೆ 9 ಡಿಫ್ರೆಂಟ್ ಥರ ಬರುತ್ತೆ. ಸೊ ಇವಾಗ ಎಲ್ಲರಿಗೂ ಒಂದೇ ರೂಲ್ ಆದರೆ ಯಾವ ಥರ ಆಗುತ್ತೆ ಅಂದರೆ, ಯಾವುದೇ ದೇಶದಿಂದ ಬಂದರೂ ಅವ್ರು ಒಂದೇ ಊಟ ತಿನ್ನಬೇಕು ಅನ್ನೋಂಗೆ ರೂಲ್ ಆಗುತ್ತೆ. ಬಟ್ ಆ ಥರ ಇವಾಗ ರೋಬೋಟಿಕಲ್ಲಿ ಬಂದು ರಿಸ್ಟ್ರಿಕ್ಟೆಡ್ ಕಿನಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಆ ನೀ ಯಾವ ಥರ ಬಿಲ್ಡ್ ಇದೆ ಅದರ ಪ್ರಕಾರ ಆ್ಯಕ್ಸಸ್ನ ನಾವು ಕೊಟ್ಟು ಅಲೈನ್ ಮಾಡೋಕ್ಕೆ ನೋಡ್ತೀವಿ. ಸೊ ಇದು ರಿಸ್ಟ್ರಿಕ್ಟೆಡ್ ಕಿನಮ್ಯಾಟಿಕ್ ಅಂದರೆ ವಿತಿನ್ ದ ರೇಂಜ್, ಅದೆಷ್ಟೋ ಇದು ಲಿಮಿಟ್ಸ್ ಇರುತ್ತೆ ಆ ಕಡೆ ಈ ಕಡೆ, ಅದರಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ಇದರಲ್ಲಿ ನಾವೇನು ಮಾಡ್ತೀವಿ, ಹಿಪ್, ನೀ, ಆ್ಯಂಕಲ್ ಮೂರನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ಬೋನ್ ಪ್ರಿಪ್ರೇಷನ್, ಅಂದರೆ ಇವಾಗ ಇಂಪ್ಲಾಂಟ್ ಪ್ರಿಪೇರ್ ಮಾಡಬೇಕಾದ್ರೆ 6 ಡಿಫ್ರೆಂಟ್ ಆ್ಯಕ್ಸಸ್ಸಲ್ಲಿ, ಒಂದು ಫ್ರಂಟ್, ಬ್ಯಾಕು, ಸೈಡು, ಆ ಕಡೆ ಈ ಕಡೆ. ಸೊ ಇದೆಲ್ಲದನ್ನು ನಾವು ಮೆಷರ್ ಮಾಡಿ ಬೋನ್ ಪ್ರಿಪ್ರೇಷನ್ ಮಾಡಬೇಕಂದ್ರೆ, ಇವಾಗ ಬೋನ್ ಪ್ರಿಪ್ರೇಷನ್ ಇವನ್ ಬಿಫೋರ್ ದ ಪೇಷಂಟ್ ಎಂಟರ್ಸ್ ದ ಥಿಯೇಟ್ರಿಗೆ ಬರೋಕ್ಕೆ ಮುಂಚೆನೇ ನಾವು ಆಗಲೇ ಕ್ಯಾಲ್ಕುಲೇಟ್ ಮಾಡ್ತೀವಿ ಯಾವ ಸೈಜ್ ಇಂಪ್ಲಾಂಟ್ ಹಾಕಬೇಕು, ಯಾವ ಪೊಸಿಷನ್ ಹಾಕಬೇಕು ಅಂತ. ಅದನ್ನೇ ಸೇಮ್ ಆಪ್ರೇಟ್ ಮಾಡಬೇಕಾದ್ರೆ ಲಿಗಮೆಂಟ್ಸ್ ಎಷ್ಟು ಓಪನ್ ಆಗುತ್ತೆ, ಮಸಲ್ಸ್ ಎಷ್ಟು ಓಪನ್ ಆಗುತ್ತೆ ಎಲ್ಲ ಚೆಕ್ ಮಾಡಿ ಬೋನ್ ಪ್ರಿಪೇರ್ ಮಾಡ್ತೀವಿ. ಈ ಆ್ಯಕ್ಯುರಸಿ ಬಂದು 1 ಮಿಲಿಮೀಟರ್ 0.1 ಡಿಗ್ರೀಸ್. ಸೊ ರಿಸಲ್ಟ್ಸ್ ಆರ್ ಆಲ್ಮೋಸ್ಟ್ 100% ಇನ್ ರೆಸ್ಟ್ರಿಕ್ಟೆಡ್ ಕಿನೆಮ್ಯಾಟಿಕ್ ಅಲೈನ್ಮೆಂಟ್. ಓಕೆ ಡಾಕ್ಟರ್, ಇಲ್ಲಿ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ನಾವು ಕೇಳಿದ್ದು ಬಹಳ ಕಮ್ಮಿ. ಯಾವ ರೀತಿಯಾಗಿರುತ್ತೆ ಅದು, ಹೇಗೆ ಅಂತ? ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ ಬಂದ ಏನಂದರೆ, ಇವಾಗ ಅರ್ಲಿ ಸ್ಟೇಜಸ್ ಆಫ್ ಆರ್ಥ್ರೈಟಿಸಲ್ಲಿ ಏನಾಗುತ್ತೆ, ಇವಾಗ ನೀಯಲ್ಲಿ 3 ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ ಇದೆ. ಒಳಗಿನ ಭಾಗ, ಹೊರಗಿನ ಭಾಗ ಮತ್ತು ನೀ ಕ್ಯಾಪು ಮತ್ತು ಫೀಮರ್ ಬೋನ್ ಮಧ್ಯ. ಸೊ 3 ಜಾಯಿಂಟ್ ಬರುತ್ತೆ. ಇವಾಗ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟಲ್ಲಿ ಏನು ಮಾಡ್ತೀವಿ, ಅರ್ಲಿ ಸ್ಟೇಜಸಲ್ಲಿ ಬಂದಾಗ ಅಂದರೆ ಬರೀ ಒಂದು ಕಂಪಾರ್ಟ್ಮೆಂಟ್ ಮಾತ್ರ ಇನ್ವಾಲ್ವ್ ಇದ್ದರೆ
ಬರೀ ಅದನ್ನು ಮಾತ್ರ ರೀಪ್ಲೇಸ್ ಮಾಡ್ತೀವಿ. ಯಾಕೆಂದರೆ ಪೂರ್ತಿ ಮಾಡೋದು ಬೇಕಿಲ್ಲ. ಈ ಸರ್ಜರಿಲಿ ಏನಾಗುತ್ತೆ, ಸೈಜ್ ಆಫ್ ಇನ್ಸಿಷನ್ ಸ್ಮಾಲ್ ಇರುತ್ತೆ, ಬೋನ್ ಪ್ರಿಪ್ರೇಷನ್ ಕಮ್ಮಿ ಇರುತ್ತೆ, ಇಂಪ್ಲಾಂಟ್ ಸೈಜು ಕಮ್ಮಿ ಇರುತ್ತೆ. ಸೊ ಅದರಲ್ಲಿ ಅವ್ರಿಗೆ ಏನಾಗುತ್ತೆ, ರಿಕವರಿ ರಿಹ್ಯಾಬಿಲಿಟೇಷನ್ ಫಾಸ್ಟ್ ಆಗುತ್ತೆ. ಸೊ ಇದು ಮೊದಲು ಅಂದರೆ ತುಂಬ ವರ್ಷದಿಂದ ಇದು ಪಾರ್ಷಲ್ ನೀ ರೀಪ್ಲೇಸ್ಮೆಂಟ್ ಮಾಡ್ತಾ ಬಂದಿದ್ದಾರೆ ಜನ. ಬಟ್ ಏನಾಗುತ್ತೆ, ಅದು ಪಾರ್ಷಲ್ ನೀ ರೀಪ್ಲೇಸ್ಮೆಂಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬಂದು ಇಂಪ್ಲಾಂಟ್ ಪ್ಲೇಸ್ಮೆಂಟ್. ಅದೇನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಸಕ್ಸಸ್ ಆಗಲ್ಲ ಸರ್ಜರಿ. ಸೊ ರಿವಿಷನ್ ರೇಟ್ ಬಂದು ಅಂದರೆ ಅದು ಸರ್ಜರಿ ಆದಮೇಲೆ ಮತ್ತೆ ಇನ್ನೊಂದು ಸರ್ಜರಿ ಬೇಕಾದಂಥದ್ದು ಕೇಸಸ್ ಥ್ರೂಔಟ್ ದ ಗ್ಲೋಬ್ ಅರೌಂಡ್ 7 to 30% ಇತ್ತು. ಅಂದರೆ ರಿವಿಷನ್ ರೇಟ್ ಇಸ್ ವೆರಿ ಹೈ. ಇವಾಗ ಮಾಡಿದ್ರು ಅಂದರೆ ಸರ್ಜನ್ ಈಸ್ ನಾಟ್ ಶೋರ್ ಏನೋ ಇದು ಸರಿಗಾಗುತ್ತೋ ಇಲ್ವೋ ಅಂತ ನಾಟ್ ಶೋರ್. ಇವಾಗ ರೋಬೋಟ್ ಬಂದು ಏನು ಅಂದರೆ ಪಿನ್ ಪಾಯಿಂಟ್ ಆ್ಯಕ್ಯುರಸಿ. ಅಂದರೆ ನಾವು ಏನು ಮಾಡ್ತೀವಿ, ಅದು ಇಂಪ್ಲಾಂಟ ಪ್ರಿಪೇರ್ ಮಾಡ್ಬೇಕಾದ್ರೆ ಹಾಕ್ಬೇಕಾದ್ರೆ ನಾವು ವಿಲ್ ಮೇಕ್ ಶೋರ್ ಬರೀ ಎಷ್ಟು ಬೋನ್ ಬೇಕೋ ಅಷ್ಟು ಮಾತ್ರ ತೆಗ್ದಿದ್ದೀವಿ. ಆಮೇಲೆ ಅನ್ಇನ್ವಾಲ್ವ್ಡ್ ಅಂದರೆ ಯಾವ್ದು ನಾರ್ಮಲ್ ಇದೆ ಅದಕ್ಕೇನು ಹೊಡ್ತಾ ಬಿಡಲ್ಲ. ಸೊ ಇದನ್ನು ಮಾಡ್ಬೇಕಾದ್ರೆ ನಾರ್ಮಲಾಗಿ ಬರೀ ಈ ಕಡೆ ಏನು ಪ್ರಾಬ್ಲಮ್ ಇದೆ ಅದನ್ನು ಮಾತ್ರ ಪ್ರಿಪೇರ್ ಮಾಡ್ತೀವಿ, ಅಲ್ಲಿ ಇಂಪ್ಲಾಂಟ್ ಆಗ್ತೀವಿ ಹೊರತು ಇನ್ನು ಅದರ್ 2 ಜಾಯಿಂಟ್ಸ್ ಅಫೆಕ್ಟ್ ಆಗಬಾರ್ದು, ಆ ಥರ ಪ್ಲ್ಯಾನ್ ಮಾಡ್ತೀವಿ. ಸೊ ಹಿಂಗಾಗಿ ದ ಆ್ಯಕ್ಯುರಸಿ ಈಸ್ 100%, ವಿಚ್ ಮೀನ್ಸ್ ದ ರೇಟ್ ಆಫ್ ರಿವಿಷನ್. ಇವಾಗ ಅದನ್ನು ತಿರ್ಗಾ ರಿವೈಸ್ ಮಾಡಿ ಟೋಟಲ್ ನೀ ರೀಪ್ಲೇಸ್ಮೆಂಟ್ ಮಾಡೋದು ಇನ್ನು ಬೇಕಿಲ್ಲ. ಮೊದಲೆಲ್ಲ ಏನು ಹೇಳೋರು, ಪಾರ್ಷಲ್ ನೀ ರೀಪ್ಲೇಸ್ಮೆಂಟ್ ಸ್ಟಾಪ್ ಗ್ಯಾಪ್ ಅಂದರೆ ಟೆಂಪ್ರರಿಯಾಗೆ ಸ್ವಲ್ಪ ಟೈಮ್ ಬೈ ಮಾಡೋಕ್ಕೆ, ಒಂದು 10-15 ವರ್ಷ ಬೈ ಮಾಡೋಕ್ಕೆ ಅಂತ ಇತ್ತು. ಇವಾಗ ಖಂಡಿತ ಇಲ್ಲ, ಪಾರ್ಷಲ್ ನೀ ರೀಪ್ಲೇಸ್ಮೆಂಟ್ ಡೆಫಿನೆಟಿವ್ ಟ್ರೀಟ್ಮೆಂಟ್ ಆಗಿದೆ. ಅದು ಮಾಡಿದ್ಮೇಲೆ ಅವ್ರದ್ದು ಪ್ರೈಮರಿ ಆಸ್ಟಿಯೋಆರ್ಥರೈಟಿಸ್ ಆಗಿದ್ರೆ ಬೇರೆ ಯಾವ ಕಂಪಾರ್ಟ್ಮೆಂಟು ಅಫೆಕ್ಟ್ ಆಗಲ್ಲ. ಓಕೆ ಡಾಕ್ಟರ್, ಬೇಗ ಡಾಕ್ಟರ್ ರೋಬೋಟಿಕ್ ಸರ್ಜರಿಯ ಫ್ಯೂಚರ್ ಯಾವ ರೀತಿಯಾಗಿ ನೋಡ್ತೀರಾ? ಏನು ಚೇಂಜಸ್ಗಳು ಬೇಕು ಅಂತ ನಿಮ್ಗೆ ಇವಾಗ ಅನಿಸುತ್ತೆ? ಹೌದು, ಸೊ ಇವಾಗ ರೋಬೋಟಿಕ್ ಸರ್ಜರಿಲಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಯಾವ ಥರ ಅಂದರೆ ನಮ್ಮ ಆ್ಯಂಡ್ರಾಯ್ಡ್ ಫೋನ್ ಆಗಲಿ ಆ್ಯಪಲ್ ಫೋನ್ ಆಗಲಿ ಅಪ್ಡೇಟ್ ಬರ್ತಾ ಇರಲ್ಲ, ಆ ಥರ ಇದರಲ್ಲೂ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಏನಕ್ಕೆ ಅಂದರೆ ನಾವು ಸರ್ಜನ್ಸ್ ಆ್ಯಸ್ ವಿ ಆಪ್ರೇಟ್ ನಮಗೇನೋ ಒಂದು ಇದೊಂದು ಮಾಡ್ಬೋದಾಗಿತ್ತ ಇಲ್ಲ ಇದೊಂದು ಮಾಡ್ಬೋದಾಗಿತ್ತಲ್ಲ ಅಂತ ಒಂದು ಒಪಿನಿಯನ್ ಬರ್ತಾ ಹೋಗುತ್ತೆ. ಅದನ್ನು ಏನು ಮಾಡ್ತಾರೆ ಇವರು ಕಂಪ್ನಿಯವರು ಇನ್ಪುಟ್ಸ್ ನಮ್ಮಿಂದ ತೊಗೊಂಡು ಅದ್ರ ಮೇಲೆ ಡೆವಲಪ್ ಮಾಡ್ತಾ ಹೋಗ್ತಾರೆ. ಸೊ ಡೆಫಿನೆಟ್ಲಿ ದೇರ್ ಇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಅಂದರೆ ಇನ್ನೂ ತುಂಬ ಅಡ್ವಾನ್ಸ್ಮೆಂಟ್ ಆಗೋ ಚಾನ್ಸ್ ಇದೆ. ಇವಾಗ ಏನಾಗ್ತದೆ, ಇವಾಗ ಸೆಮಿ ಆ್ಯಕ್ಟಿವ್ ರೋಬೋಟ್ಸಲ್ಲಿ ನಾವು ಸರ್ಜನ್ನು ರೋಬೋಟು ಒಟ್ಟಿಗೆ ಆಪ್ರೇಟ್ ಮಾಡ್ತಾಯಿದ್ದೀವಿ. ಬಟ್ ಇವಾಗ ಇವಾಗ ಸದ್ಯಕ್ಕೆ ನಾವು ಬರೀ ಹಿಪ್ ಆ್ಯಂಡ್ ನೀ ರೀಪ್ಲೇಸ್ಮೆಂಟ್ ಮಾತ್ರ ಮಾಡ್ತಾರೆ ರೋಬೋಟಲ್ಲಿ. ಇವಾಗ ರಿಸರ್ಚ್ ಪ್ರಕಾರ ನೆಕ್ಸ್ಟು ಶೋಲ್ಡರ್ ಮಾಡ್ಬೋದು, ಎಲ್ಬೋ ಮಾಡ್ಬೋದು, ರಿಸ್ಟ್ ಮಾಡ್ಬೋದು, ಆ್ಯಂಕಲ್ ಮಾಡ್ಬೋದು. ಅದು ಬಿಟ್ಟು ಸ್ಪೈನ್ ರೋಬೋಟು ಬಂದಿದೆ ಇವಾಗ. ಸೊ ಸ್ಪೈನ್ ಸರ್ಜರೀಸು ರೋಬೋಟಿಕ್ಕಾಗಿ ಮಾಡ್ತಾ ಇರೋದು. ನೆಕ್ಸ್ಟ್ ಏನಾಗುತ್ತೆ, ಈ ಸೆಮಿ ಆ್ಯಕ್ಟಿವ್ ರೋಬೋಟ್ಸಲ್ಲಿ ಸಾಫ್ಟ್ ಟಿಶ್ಯೂ ಪ್ರಿಸರ್ವೇಷನ್ ಅಂದರೆ ಸಾಫ್ಟ್ ಟಿಶ್ಯೂನ ನಾವು ಡ್ಯಾಮೇಜ್ ಮಾಡದೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ಆ್ಯಕ್ಟಿವ್ ರೋಬೋಟ್ಸಿಗೆ ಪ್ರೋಗ್ರೆಸ್ ಆಗ್ತೀವಿ. ಏನು ಅಂದರೆ ಇವಾಗ ಸರ್ಜನ್ ಕನ್ಸೋಲಲ್ಲಿ ಕೂತ್ಕೋತಾರೆ, ಆಮೇಲೆ ರೋಬೋಟ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಇದ್ರ ಸ್ಟೆಪ್ ಅಡ್ವಾಂಟೇಜ್ ಏನು ಅಂದರೆ ಬೇರೆ ಹಾಸ್ಪಿಟ್ಲಲ್ಲಿ ರೋಬೋಟ್ ಇರ್ಬೋದು, ನಾವು ಅದನ್ನು ಈ ಬೇರೆ ಹಾಸ್ಪಿಟಲಲ್ಲಿ ಕೂತ್ಕೊಂಡು ಮಾಡ್ಬೋದು. ನೆಕ್ಸ್ಟ್ ಬೇರೆ ದೇಶದಲ್ಲಿರ್ಬೋದು, ಅಲ್ಲಿ ಮಾಡ್ಬೋದು. ಬಟ್ ಅದಕ್ಕೆಲ್ಲ ಇನ್ನೂ ತುಂಬ ಟೈಮ್ ಇದೆ. ಬಟ್ ದಿಸ್ ಇಸ್ ದ ಡೈರೆಕ್ಷನ್ ವಿ ಆರ್ ಹೆಡೆಡ್ ಇನ್. ಸೊ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಈ ಡೈರೆಕ್ಷನ್ ಪ್ರೊಸೀಡ್ ಆಗ್ತಾ ಇದೆ. ಎಸ್ ಡಾಕ್ಟರ್, ಇವಾಗ ಡೌನ್ ಟೈಮಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತಾ ಟ್ರೆಡಿಷನಲ್ ಸರ್ಜರಿ ಮತ್ತು ರೋಬೋಟಿಕ್ ಸರ್ಜರಿ? ಸೊ ಏನು ಅಂದರೆ ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ರೋಬೋಟಿಕ್ ಸರ್ಜರಿ ಸ್ವಲ್ಪ ಟೈಮ್ ಅನಿಸುತ್ತೆ. ಯಾಕೆಂದರೆ ಸರ್ಜನಿಗೆ ಏನೇ ಹೊಸ ಶುರು ಮಾಡಿದ್ರು ಅದಕ್ಕೆ ಅಕಸ್ಟಮ್ಡ್ ಆಗೋಕ್ಕೆ ಅಂದರೆ ಅದು ರೂಢಿ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಮಾಡ್ತಾ ಮಾಡ್ತಾ 2 ಟೈಮ್ ಸೇಮ್ ಆಗೋಗುತ್ತೆ. ಇವಾಗ ಕನ್ವೆನ್ಷನಲ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ, ರೋಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಸರ್ಜರಿ ಆಲ್ಮೋಸ್ಟ್ ಸೇಮ್ ಟೈಮಲ್ಲಿ ಆಗೋಗುತ್ತೆ. ಸೊ ಆ ಕಾರಣಕ್ಕೆ ಚಾನ್ಸ್ ಆಫ್ ಇನ್ಫೆಕ್ಷನ್ ಅಂದರೆ ಜಾಸ್ತಿ ಹೊತ್ತು ಜಾಯಿಂಟ್ ಎಕ್ಸ್ಪೋಸ್ ಆಗಿಬಿಟ್ಟಿದ್ರೆ ಇನ್ಫೆಕ್ಷನ್ ಆಗೋ ರಿಸ್ಕ್ ಇರುತ್ತೆ. ಬಟ್ ರೋಬೋಟಿಕಲ್ಲಿ ಆಲ್ಮೋಸ್ಟ್ ಸೇಮ್ ಟೈಮಲ್ಲಿ ಆಗ್ತದೆ, ಸಮ್ಟೈಮ್ಸ್ ಇವನ್ ಕ್ವಿಕ್ಕರ್. ಸೊ ಅದಕ್ಕೆ ಚಾನ್ಸ್ ಆಫ್ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಆಗೋಗುತ್ತೆ. ಓಕೆ, ಇವಾಗ ಕಮಿಂಗ್ ಡಾಕ್ಟರ್ಸ್ಗೆ ಸ್ಟಡೀಸ್ ಅಪರ್ಚುನಿಟಿ ಸಿಗ್ತಾ ಇದೆಯಾ ರೋಬೋಟಿಕ್ ಸರ್ಜರಿಗೆ ಸಂಬಂಧಪಟ್ಟಂತೆ ಇಂಡಿಯಾದಲ್ಲಿ? ಅದೇ ಇವಾಗ ಇಂಡಿಯಾದಲ್ಲಿ ಏನು ಅಂದರೆ ರೋಬೋಟು ಜಸ್ಟ್ ಫ್ಯೂ ಇಯರ್ಸ್ ಆಗಿದೆ ಬಂದು. ಸೊ ಇವಾಗ ಎಲ್ಲರೂ ಏನು ಅಂದರೆ ಅವರೆಲ್ಲ ಮಾಡ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ಟ್ರೈಂಗ್ ಟು ಗೆಟ್ ನಾಲೆಡ್ಜ್, ಅಂದರೆ ಅದ್ರ ಬಗ್ಗೆ ಇನ್ನೂ ಕಲ್ತ್ಕೊಳಕ್ಕೆ ಶುರು ಮಾಡ್ತಾ ಇದ್ದಾರೆ. ಬಟ್ ಫೆಲೋಶಿಪ್ ಪ್ರೋಗ್ರಾಮ್ಸ್ ಇದೆ ಇಲ್ಲಿ. ಅಂದರೆ ನಾವು ಸ್ಟೂಡೆಂಟ್ಸ್ನ ಕರ್ಕೋತೀವಿ, ಆರ್ಥೋಪೆಡಿಕ್ಸ್ ಟ್ರೈನಿಂಗ್ ಮುಗಿದ್ಮೇಲೆ ಅವ್ರಿಗೆ ಫಸ್ಟ್ ಏನು ಮಾಡ್ತೀವಿ, ನಾರ್ಮಲ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಬಗ್ಗೆ ತಿಳ್ಕೊಬೇಕು. ಯಾಕೆಂದರೆ ಯಾವಾಗಲೂ ಬೇಸಿಕ್ಸ್ ಗೊತ್ತಿರಬೇಕು. ಅದಾದಮೇಲೆ ಒನ್ಸ್ ಅವರು ಅದನ್ನು ಸ್ವಲ್ಪ ಮಾಸ್ಟರ್ ಮಾಡಿಕೊಂಡ್ರೆ ಅವಾಗ ರೋಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂದರೆ ಅದು ನೆಕ್ಸ್ಟ್ ಸ್ಟೆಪ್. ಅಂದರೆ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಇದ್ದಂಗೆ. ಸೊ ಒಂದು ಸ್ವಲ್ಪ ಕಲ್ತ್ಕೊಂಡು ನೆಕ್ಸ್ಟ್ ಇದನ್ನು ಕಲ್ತ್ಕೊಂಡ್ರೆ ದೇ ವಿಲ್ ಹ್ಯಾವ್ ಅ ಕಂಪ್ಲೀಟ್ ಔಟ್ಲುಕ್. ಅವ್ರು ಪೂರ್ತಿ ಅನಲೈಸ್ ಮಾಡಿ ಯಾವ ಥರ ಸರ್ಜರಿ ಮಾಡಬೇಕು. ಯಾಕೆಂದರೆ ಇವಾಗ ಏನೇ ಆದರೂ ಟೆಕ್ನಾಲಜಿ ಅಟ್ ದ ಎಂಡ್ ಆಫ್ ದ ಡೇ ಇಟ್ ಇಸ್ ನಾಟ್ ಫುಲ್ ಪ್ರೂಫ್. ಯಾವುದೋ ಕಾರಣಕ್ಕೆ ರೋಬೋಟ್ ವರ್ಕ್ ಆಗಿಲ್ಲ ಅಂದರೆ ನಾರ್ಮಲ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಮಾಡೋ ಜ್ಞಾನನೂ ಇರಬೇಕು. ಸೊ ಅದಕ್ಕೆ ಯಾವಾಗಲೂ ಅದು ಪ್ರೊಸೀಡ್ ಯಾವ ಥರ ಅಂದರೆ ಫಸ್ಟ್ ಪ್ರೈಮರಿ ಇದಿರುತ್ತೆ, ಆಮೇಲೆ ಸೆಕೆಂಡ್ರಿ ಟ್ರೈನಿಂಗ್ ಇರುತ್ತೆ. ಡಾಕ್ಟರ್, ಇವಾಗ ನಿಮ್ಮ ಸ್ಟಡಿ ಟೈಮಿಂದ ಇಲ್ಲಿಗೆ ರೆವಲ್ಯೂಷನ್ಸ್ಗಳಾಗಿದೆಯಾ ರೋಬೋಟಿಕ್ ಸರ್ಜರಿ? ಹೌದು. ಸೊ ನಾನು ಟ್ರೈನ್ ಮಾಡಿದಾಗಿಂದ ಇಲ್ಲಿ ಇವಾಗ ಬರೋಕ್ಕೆ ಆಲ್ಮೋಸ್ಟ್ ಇವಾಗ 3-4 ಇಯರ್ಸ್ ಆಗಿದೆ. ಅದರಲ್ಲೇ ನಾನು ಹೇಳಿದ ಹಾಗೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಆಗ್ತಾ ಇದೆ. ಇವಾಗ ರೀಸೆಂಟ್ಲಿ ನೀ ರೀಪ್ಲೇಸ್ಮೆಂಟಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಆಗಿದೆ. ಇದರಲ್ಲಿ ಯಾವ ಥರ ಅಂದರೆ ಮೊದಲು ಇವಾಗ ಮಾಡ್ತಿದ್ದಿದ್ದು ಯಾಕೆ ಅಂದರೆ
ಎರಡು ಸೈಡ್ ಸ್ಪೇಸಿಂಗ್ ನೀ ರಿಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ಒಟ್ಟಿಗೆ ಕ್ಯಾಪ್ಚರ್ ಮಾಡೋದು. ಬಟ್ ಇವಾಗ ಲೇಟೆಸ್ಟ್ ಸಾಫ್ಟ್ವೇರ್ಲಿ ಇಂಡಿವಿಜುವಲ್ ಆಗಿ ಒಂದು ಸೈಡ್ ಅಂದರೆ ಒಳಗಿನ ಭಾಗದಲ್ಲಿ ಎಷ್ಟು ಓಪನ್ ಆಗುತ್ತೆ, ಹೊರಗಿನ ಭಾಗದಲ್ಲಿ ಎಷ್ಟು ಓಪನ್ ಆಗುತ್ತೆ, ನೀ ಸ್ಟ್ರೈಟ್ ಇದ್ದಾಗ ಎಷ್ಟು ಓಪನ್ ಆಗುತ್ತೆ, ಫೋಲ್ಡ್ ಆದಾಗ ಎಷ್ಟು ಓಪನ್ ಆಗುತ್ತೆ, ಆಮೇಲೆ ರೋಬೋಟ್ ಯಾವ ಥರ ಬಂದು ಪಾರ್ಕ್ ಆಗಬೇಕು, ಅವೆಲ್ಲ ಅಡ್ವಾನ್ಸ್ಮೆಂಟ್ ಇದೆ. ಸೊ ಇದೆಲ್ಲ ಏನಾಗುತ್ತೆ, OT ಸ್ಟಾಫ್ಗಾಗಲಿ, ಸರ್ಜನ್ಗಾಗಲಿ, ನರ್ಸಸ್ಗಾಗಲಿ ಎಲ್ಲರಿಗೂ ಈಸಿ ಆಕ್ಸೆಸ್ ಆಗೋಗುತ್ತೆ. ಆಮೇಲೆ ಸುಲಭ ಮಾಡಿಬಿಡುತ್ತೆ ಸರ್ಜರಿ ಎಲ್ಲರಿಗೂ. ಎಸ್ ಡಾಕ್ಟರ್, ಇಲ್ಲಿ ಯಾವುದಾದ್ರೂ ಎಕ್ಸೆಪ್ಷನ್ಸ್ ಇದೆಯಾ ರೋಬೋಟಿಕ್ ಸರ್ಜರೀಸಲ್ಲಿ? ಸೊ ರೋಬೋಟಿಕ್ ಸರ್ಜರಿ ಆ ಥರ ಎಕ್ಸೆಪ್ಷನ್ಸ್ ಏನಿಲ್ಲ. ಯಾರು ನಾರ್ಮಲ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿಸ್ಕೋಬೋದು, ಅವ್ರು ಖಂಡಿತ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೋಬೋದು. ಆ ಥರ ನೋಡೋಕ್ಕೋದ್ರೆ ವಯಸ್ಸಾದವರಲ್ಲಿ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇನ್ನೂ ಸೇಫ್. ಯಾಕೆಂದರೆ ನಾರ್ಮಲ್ ನೀ ರಿಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ನಾವು ಇಂಟ್ರಾಮಿಡಲರಿ ಜಿಗ್ಸ್ ಯೂಸ್ ಮಾಡ್ತೀವಿ, ಅಂದರೆ ಬೋನ್ ಒಳಗೆ ಹಾಕೋದು. ಅದರಲ್ಲಿ ಏನಾಗುತ್ತೆ, ರಿಸ್ಕ್ ಆಫ್ ಫ್ಯಾಟ್ ಎಂಬಾಲಿಸಮ್ ಇರುತ್ತೆ, ಎಸ್ಪೆಷಲಿ ಕಾರ್ಡಿಯಾಕ್ ಪೇಷಂಟ್ಸ್ ಇಲ್ಲ ಲಂಗ್ ಪೇಷಂಟ್ಸಲ್ಲಿ. ಸೊ ರೋಬೋಟಿಕಲ್ಲಿ ಅದು ಅವಾಯ್ಡ್ ಆಗೋಗುತ್ತೆ. ಬಟ್ ಏನು ಅಂದರೆ ಇವಾಗ ಲಿಗಮೆಂಟ್ಸ್ ಅಂತ ಹೇಳಿದ್ನಲ್ಲ, ಅದೇನಾದ್ರು ಪೂರ್ತಿ ಅರ್ಧೋಗಿ ಪೂರ್ತಿ ಲ್ಯಾಕ್ಸಿಟ್ ಇದ್ದಾಗ ಆವಾಗ ಕನ್ಸ್ಟ್ರೈನ್ಡ್ ಇಂಪ್ಲಾಂಟ್ಸ್ ಅಂತ ಹೇಳ್ತೀವಿ. ಅದು ಸ್ಪೆಷಲ್ ಇಂಪ್ಲಾಂಟ್ಸು. ಇವಾಗ ಸದ್ಯಕ್ಕೆ ರೋಬೋಟ್ ಆ ಥರ ಸಪೋರ್ಟ್ ಮಾಡ್ತಾರೆ ಆ ಇಂಪ್ಲಾಂಟ್ಸ್ನ. ಬಟ್ ರಿಸರ್ಚ್ ಆಗಲೇ ಸ್ಟಾರ್ಟ್ ಆಗಿದೆ ಆ ಕನ್ಸ್ಟ್ರೈನ್ಡ್ ಇಂಪ್ಲಾಂಟ್ಸ್ ಯೂಸ್ ಮಾಡೋದಕ್ಕೆ ರೋಬೋಟಲ್ಲಿ. ಆ್ಯಂಡ್ ಇಟ್ ಇಸ್ ನಾಟ್ ಟೂ ಫಾರ್ ಬಿಫೋರ್ ವಿ ಸ್ಟಾರ್ಟ್ ಯೂಸಿಂಗ್ ರೋಬೋಟ್ಸ್ ಫಾರ್ ಕನ್ಸ್ಟ್ರೈನ್ಡ್ ಇಂಪ್ಲಾಂಟ್ಸ್. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ರೋಬೋಟಿಕ್ ಸರ್ಜರಿ ಬಗ್ಗೆ ಬಹಳ ವಿವರವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಸಮರ್ಥ್ ಆರ್ಯ. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಮಣಿಪಾಲ್ ಹಾಸ್ಪಿಟಲ್, ಓಲ್ಡ್ ಏರ್ಪೋರ್ಟ್ ರೋಡ್, ನಂಬರ್ 98, ಕೌಡಿಹಳ್ಳಿ ಓಲ್ಡ್ ಏರ್ಪೋರ್ಟ್ ರೋಡ್, ಬೆಂಗಳೂರು 560017, ಕರ್ನಾಟಕ. ದೂರವಾಣಿ ಸಂಖ್ಯೆ 1800 203 2999. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.